ಮಾಧ್ಯಮ ಬಾಂಧವರನ್ನು ಸ್ವಾಗತ ಮಾಡಿ ಒಂದೆರಡು ವಿಷಯಗಳು ತಮ್ಮ ಎದುರ ಇಡಬೇಕು ಅಂಥೇಳಿ ನಾನು ಬಂದಿದ್ದೀನಿ. ಮೊದಲನೇದಾಗಿ ನನ್ನ ತಾಲೂಕದಲ್ಲಿ, ನನ್ನ ಕ್ಷೇತ್ರದಲ್ಲಿ ಯಾವಾಗ ಕಾಂಗ್ರೆಸ್ ಗೌರ್ಮೆಂಟ್ ಇರ್ತದ ಅವಾಗ ಹಾಡು ಹಗಲೇ ಮರ್ಡರ್ಗಳು ಭಾಳಷ್ಟು ಆಗ್ತಾಯಿದೆ. 2018ರಲ್ಲಿ ಬುಸ್ನೂರದ ರಾಹುಲ್ ಒಬ್ಬ ದಲಿತ ಯುವಕ ಹಾಡು ಹಗಲೇ ಒಂದು ಕೊಲೆ ಆಯಿತು. ಆದರೆ ಆ ಕೊಲೆ ಅಲ್ಲೇ ಮುಚ್ಚಿ ಹಾಕಿದ್ರು. BR ಪಾಟೀಲ್ರು ಆ ಕೊಲೆ ಮಾಡಿದವರು ಸುಮಾರು FIRದಲ್ಲಿ ಇದ್ದಂಥ 5 ಜನರ ಹೆಸರು ತೆಗೆಸಲಿಕ್ಕೆ ಕಾರಣೀಭೂತರಾದರು. ಯಾಕಂದ್ರೆ ಅವ್ರದ್ದೇ ಸಮ್ಮಿಶ್ರ ಸರ್ಕಾರ ಇತ್ತು. ಹೋಮ್ ಮಿನಿಸ್ಟ್ರು ನಮ್ಮ ಇವರು ಪರಮೇಶ್ವರ್ ಅವರಿದ್ದರು. ಆಮೇಲೆ ಉಸ್ತುವಾರಿ ಮಂತ್ರಿ ನಮ್ಮ ಖರ್ಗೆ ಅವರಿದ್ದರು. ಇದ್ರೂ ಕೂಡ ಒಬ್ಬ ದಲಿತ ಯುವಕ ಕೊಲೆ ಆಗ್ಯದ ಅಂತ ಹೇಳಿ ಇವತ್ತು ಅವ್ರಿಗೆ ಸಂತಾನ ಹೇಳೋಕ್ಕೂ ಬರಲಿಲ್ಲ, ಏನೂ ಪರಿಹಾರನೂ ಕೊಡಲಿಲ್ಲ, ಮತ್ತು ಆ ಕೇಸನ್ನು ಕೂಡ ಇವತ್ತು ಮುಚ್ಚಾಕಿದ್ರು. ಸುಮಾರು 5 ಜನರದ ಹೆಸರು ತೆಗಿಲಿಕ್ಕೆ ಇವತ್ತು BR ಪಾಟೀಲ್ರು, ಗುರುಗೌಡ, ಸಂಜು ಪಾಟೀಲ್, ಸುನೀಲ್ ಪಾಟೀಲ್, ಬಸವರಾಜ್ ಗೌಡ, ಗುಂಡೇರಾವ್, ಈ 5 ಮಂದಿದ ಹೆಸರು ತೆಗಿಲಿಕ್ಕೆ ಕಾರಣ ಅಂತಂದ್ರೆ ಇದಕ್ಕೆ ಪ್ರಚೋದನೆ ಅವ್ರದ್ದು ಇದೆ ಅಂತ ನಾನು ಹೇಳಿ ಬಯಸ್ತೇನೆ. ಅದೇ ಥರ ಮೊನ್ನೆ ಬಸವರಾಜ ಚೌಲತ್ ಅಂತ ಕಿಸಿನ ಅವನ ಮಗನ ಮಾಡ್ರೆ ಆಯಿತು. ಮೊನ್ನೆ ಅವ್ರ ಪೀರಿಯಡ್ದಾಗೆ, ಅವ್ರ MLA ಇದ್ದಾಗೆ. ಇವತ್ತು ಅದನ್ನು ಕೂಡ ಇವತ್ತು ಮುಚ್ಚಿ ಹಾಕೋ ಒಂದು ವ್ಯವಸ್ಥೆ ನಡೆದಿದೆ. ಮೊನ್ನೆ 29ನೇ ತಾರೀಕಿಗೆ ನಮ್ಮ ಮಾಂತಪ್ಪ ಆಲೂರೆ ಅಂತಂದು ಕೇಸಿಂದ ನಮ್ಮ ಭಾರತೀಯ ಜನತಾ ಪಕ್ಷದ ಒಬ್ಬ ಪಕ್ಷದ ಒಂದು ಭಾಳ ಒಂದು ಅವರು ಪಾಪ 4 ಜನ ಮಕ್ಕಳು, ಸಣ್ಣ ಮಕ್ಕಳವ, ಯಾವ ಉಸಾಬರಿದಾಗ ಹೋಗೋರಲ್ಲ, ಅಂಥವ್ರದ್ದು ಇವತ್ತು ಕೊಲೆ ಆಯಿತು. ಯಾಕಂತಂದ್ರೆ ಮೊದಲ BR ಪಾಟೀಲ್ ಬಲ್ಲೇ ಇದ್ದರವರು ಸುಮಾರು 1-2 ವರ್ಷ ಮೊದಲ ಅವರು ನಮ್ಮ ಪಕ್ಷಕ್ಕೆ ಸೇರ್ಪಡೆ ಆದರು, ಭಾರತೀಯ ಜನತಾ ಪಕ್ಷಕ್ಕೆ. ತಾಲೂಕು ಪಂಚಾಯತಿ ನಿಂತು ಬಿದ್ದರು. ಮುಂದೆ ಅವರು ಅನೇಕ ಸಂಘಗಳು, ಏನು ಸಣ್ಣ ಬ್ಯಾಂಕ್ ಏನು ಇರ್ತಾವ ಸಂಘ, ಅಂಥ ಸಂಘಗಳು ಮಾಡ್ಕೊಂಡು ಇವತ್ತು ಅವರು ಪ್ರಗತಿಯಲ್ಲಿ ಇದ್ದರು. 5 ಇವತ್ತು ಆ ಬ್ಯಾಂಕುಗಳು ಇವತ್ತು ತೆರೆದು ಅವರು ಮ್ಯಾನೇಜ್ಮೆಂಟ್ ಮಾಡ್ಕೇಸಿಂದ ಇರ್ತಾಯಿದ್ರು. ಈಗ ಮುಂದೆ ಜಿಲ್ಲಾ ಪಂಚಾಯತಿಗೆ ಎಲ್ಲ ಅವರು ನಿಂದಿರ್ತಾರ ತಂಬ ಒಂದು ಭಯದಿಂದ. ಯಾಕಂದರೆ ಹಿಂದೆ BR ಪಾಟೀಲ್ ಶಶಿಯವರಿಗೆ ಜಿಲ್ಲಾ ಪಂಚಾಯತ್ ನಿಂತಿರು ಬಿದ್ದರು ಅವರು. ಈಗ ಅದನ್ನು ಕೂಡ ಅದೇ ಆಗ್ತದಂಬ ಒಂದು ಉದ್ದೇಶದಿಂದ ಇವ್ರ ಕೈನೂ ಇವತ್ತು ನಮ್ಮ RK ಪಾಟೀಲ್ ತಂದು ಕೇಸಿಂದ BR ಪಾಟೀಲ್ದು ಅಣ್ಣನ ಮಗ RK ಪಾಟೀಲ ಈ ಒಂದು ಕೃತ್ಯದಲ್ಲಿ ಭಾಗಿ ಇದ್ದಾರ ತಂದು ಕೇಸಿಂದ ಇವತ್ತು ಸಂಶಯ ಬರ್ತಾ ಇದೆ. ಅದ್ರ ಸಲುವಾಗಿ ಇವತ್ತು ಅವರು ಹೇಳೋದೊಂದು ನಡೆಯೋದೊಂದು. ಇವತ್ತು BR ಪಾಟೀಲ್ರು ಇವತ್ತು ಅನೇಕ ಇವತ್ತು ಏನು ಕೆಲಸಗಳನ್ನ ಅವ ಈ ಒಂದು ಕ್ಷಮಿಸಬೇಕು. ಯಾಕಂದ್ರೆ ಮೊದಲನೇ ಇದು ಬಿಟ್ಟು ನಾನು ಆ 4 ಜನ ಏನು ಮಕ್ಕಳು, ಸಣ್ಣ ಮಕ್ಕಳರ, ಅವ್ರಿಗೆ ಮತ್ತೆ ಭಯ ಅದ. ಅದಕ್ಕೆ ಅವರಿಗೆ ಸೆಕ್ಯೂರಿಟಿ ಕೊಡಬೇಕು. ಈ ಕೇಸ್ ಏನದ ಇದ್ರ ಹಿಂದೆ ಅವರು ಹರಾಂಬದು ಈಗೇನು ಮುಚ್ಚಿ ಹಾಕಲ್ಗತ್ತಾರ. ಹೆಂಗಂದ್ರೆ ಅಜಿತ್ ಕ್ಷತ್ರಿಯ ತನ್ನ ಕೇಸಿಂದ ಮರ್ಡರ್ ಮಾಡ್ದವ. ಅವ ಏನು ಹೇಳಗತ್ತನ, ಹಿಂದೆ ನಾ ಇಬ್ಬರಿಗೆ ಹೊಡೆದಿದ್ದ, ಅವರು ಸಾಕ್ಷಿ ಹೇಳಬೇಡ ತನ್ನ ಕೇಸಿನ ಹೇಳಿದ, ಸಾಕ್ಷಿ ಹೇಳ್ಯಾನ, ಅದ್ರ ಸಲಕ್ಕೆ ನಾ ಹೊಡೆದೀನಿ ಅಂತಂದು ಕೇಸಿಂದ. ಇವತ್ತು ಸಾಕ್ಷಿ ಹೇಳಿಲ್ಲ, ಸಾಕ್ಷಿದಾಗ ಹೆಸರಿಲ್ಲ, ಏನಿಲ್ಲ, ಸುಳ್ಳು ಹೇಳ್ತಾ ಇದ್ದಾನವ. ಇದು ಆಗಿ ಸುಮಾರು 2 ವರ್ಷ ಆಯಿತು. ಈಗ ಹೊಡಿಬೇಕಾದ್ರೆ ಇವರು ಕೈ ಹಿನ್ನೆಲೆ ಅದ ತಂದು ಕೇಸಿಂದ ಇವತ್ತು ನಾನು ಸಂಶಯ ವ್ಯಕ್ತಪಡಿಸ್ತೇನೆ. ಅದಕ್ಕೆ
CBI ಕೊಡಬೇಕು ಅಂತಂದು ನಮ್ಮದು ವಿಚಾರ. ಇದು ಈ ರಾಜ್ಯದವರೇ ಇವರು ಮಾಡಿದ್ರಂದ್ರೆ ಇವ್ರು ಮುಚ್ಚಿ ಹಾಕ್ತಾರ. ಅದ್ರ ಸಲಕ್ಕೆ ಇದು ಕೇಸ CBI ಕೊಡಬೇಕು, ಇದ್ದುದು ಯಾರ್ಯಾರ ಇದರಿಂದ ಅಂಬೋದು ತೆಗಿಬೇಕು ಅಂತ ಅನ್ಕೆಚಿಂದ ನಮ್ದು ಇದು. ಮುಂದೆ ಎರಡನೇದು ಏನಪ್ಪ ಅಂತಂದ್ರೆ, ಇವತ್ತು ತಾಲೂಕದಲ್ಲಿ ಪ್ರಗತಿ ಏನೂ ಇಲ್ಲ, ಡೆವಲಪ್ಮೆಂಟ್ ವರ್ಕ್ ಯಾವೂ ಇಲ್ಲ. ಹಿಂದೆ ನನ್ನ ಕೈ ಮೇಲೆ ಇದ್ದಂಥ ಕೆಲಸಗಳೇ ಈಗ ಅನೇಕ ಕೆಲಸಗಳು ಚೇಂಜ್ ಮಾಡಿದ್ದಾರೆ. ಇವತ್ತು ಕೌಲ್ಗ ಅಂತ ಕೆರೆ 13 ಕೋಟಿ ರೂಪಾಯಿ ಇವತ್ತು ಕೆರೆ ಇದ್ದಿದ್ದು ತೆಗೆದು ಅದೇನೋ ಸುರ್ಪುರ್ ಮಾದರಿ. ವೀಕ್ಷಕರೇ, ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್, ಕಮೆಂಟ್, ಲೈಕ್ ಮಾಡಿ ಹೊಸ ಹೊಸ ವಿಡಿಯೋಗಳನ್ನು ಮಾಡಲು ಬೆಂಬಲವನ್ನು ನೀಡಿ.